ಡಿ ಕೆ ಶಿವಕುಮಾರ್ ಅನ್ನುವ ಕಾಂಗ್ರೆಸ್ನ ಆ್ಯಕ್ಟಿವ್ ನಾಯಕ ಬಿ ಜೆ ಪಿಗೆ ಹೋಗ್ತಾರಂತೆ. ಅವರು ಕಾಂಗ್ರೆಸ್ನಲ್ಲಿ ನಾನು ಹುಟ್ಟಿದ್ದು, ಕಾಂಗ್ರೆಸ್ಸಿಂದಲೇ ನನ್ನ ಕೊನೆಯ ಕ್ಷಣ ಇರತಕ್ಕ ಕಾಂಗ್ರೆಸ್ಸಲ್ಲೇ ಇರತಕ್ಕಂಥ ಶಿಸ್ತಿನ ಸಿಪಾಯಿ ಅಂತ ಅವರೇ ಸಲ ಹೇಳಿರ್ಬೋದು ಡಿ ಕೆ ಶಿವಕುಮಾರ್ ಅವರು. ಆದರೂ ಕೂಡ 2-3 ದಿವಸಗಳಿಂದ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗ್ತಾರಂತೆ ಅಂಥೇಳಿ ನಮ್ಮ ಮೀಡಿಯಾಗಳು ವರದಿ ಮಾಡ್ತಾನೆ ಇದ್ದಾವೆ. ಅದಕ್ಕೆ ಸೋರ್ಸ್ ಎಲ್ಲಿಂದ ಬಂತು, ಯಾವ ಮೂಲದ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗ್ತಾರೆ, ಇದನ್ನು ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಆಮೇಲೆ ನೋಡೋಣಂತೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಒಂದು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ. ಡಿ ಕೆ ಶಿವಕುಮಾರ್ ಅವರು ಕಳೆದ ವಾರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸೇರಿ ನಮ್ಮ ಸಿ ಎಮ್ಮು ಚರ್ಚೆ ಇನ್ನು ಮುಗಿದೇ ಹೋಯಿತು, ನಾವಿನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಲ್ಲ, 2028ನೇ ಇಸ್ವಿಯ ಚುನಾವಣೆ ಇದೆಯಲ್ಲ, ಆ ಚುನಾವಣೆಯ ನಂತರ CM ಪಟ್ಟ ಮತ್ತೆ ಚರ್ಚೆಗೆ ಬರುತ್ತೆ, ಅಲ್ಲಿವರೆಗೂ ಮತ್ತೆ ಚರ್ಚೆ ಆಗಲ್ಲ ಅಂತ ಹೇಳಿದರು. ಅದರ ನಡುವೆ ನಮ್ಮ ಸಿದ್ದರಾಮಯ್ಯನವರ ಮಗ ಇದ್ದಾರಲ್ಲ ಯತೀಂದ್ರವರು, ಆ ಯತೀಂದ್ರವರು ಅಧಿವೇಶನದಲ್ಲೇ ಮತ್ತೆ ಒಂದು ವಿಚಾರ ಹೇಳಿದ್ರು. ಆ ವಿಚಾರ ಏನು, 5 ವರ್ಷಗಳ ಕಾಲ ನಮ್ಮ ತಂದೆ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಈ ವಾಕ್ಯವನ್ನು ಹೇಳುವ, ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಯಾವ ಉದ್ದೇಶ ಕೂಡ, ಯಾವ ದಾರಿ ಕೂಡ ಇತ್ತಿಲ್ಲ, ಯಾವ ನಿರ್ದೇಶನಗಳೇ ಇತ್ತಿಲ್ಲ ಈ ರೀತಿ ಮಾತಾಡೋದಕ್ಕೆ. ಮತ್ತ್ಯಾಕೆ ಪದೇ ಯತೀಂದ್ರವರು ಸಿದ್ದರಾಮಯ್ಯನವರೇ CM ಆಗ್ತಾರೆ ಅಂತ ಹೇಳ್ತಾರೆ. ಆ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಸಿದ್ದರಾಮಯ್ಯನದೊಂದು ಬಣ ಮತ್ತು ಡಿ ಕೆ ಶಿವಕುಮಾರದೊಂದು ಬಣ ಇಬ್ಬರು ಕೂಡ ಬೇರೆ ಬೇರೆ ಔತಣಕೂಟ ಏರ್ಪಡಿಸಿ ಡಿಸ್ಕಷನ್ ಮಾಡಿದ್ದಾರೆ. ಅದರ ಉದ್ದೇಶ ಏನು, ಆ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಹೇಳ್ತಾರೆ ಇವರು ರಾಜ್ಯದ ಉನ್ನತಿಗೋಸ್ಕರ, ರಾಜ್ಯದ ಅಭಿವೃದ್ಧಿಗೋಸ್ಕರ ಸೆಷನ್ನಲ್ಲಿ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಔತಣಕೂಟಕ್ಕೆ ಸೇರಿದ್ವಿ ಅಂತ. ಹಂಗೇನಾದ್ರು ಔತಣಕೂಟಕ್ಕೆ ಸೇರಿ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಅನ್ನಂಗಿದ್ರೆ ಬೇರೆ ಬೇರೆ ಔತಣಕೂಟ ಯಾಕೆ ಬೇಕಾಗಿತ್ತು? ಒಂದೇ ಔತಣಕೂಟದಲ್ಲಿ ಅಷ್ಟೂ ಜನ ಸದಸ್ಯರು ಸೇರಿ ಮಾತಾಡ್ಬೋದಾಗಿತ್ತಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಪದೇ ಏನು ಮಾಡ್ತಾರೆ ಅಂತಂದರೆ ಒಂದು ಸ್ಟ್ರಾಟಜಿ ಇದೆ ಅವ್ರದ್ದು. ಅದು ಅವ್ರು ಮಾತಾಡಲ್ಲ, ಅವರು ಸೈಲೆಂಟಾಗೇ ಇರ್ತಾರೆ. ಅವ್ರು ಮೀಡಿಯಾದೆ ಏನಯ್ಯ ನಿಂದು, ಏನು ರೀ ಸುಮ್ಮನೆ ರೀ ನಿಂಗೆ ಗೊತ್ತೇನಯ್ಯ, ಈ ರೀತಿ ಮಾತಾಡ್ಕೊಂಡು ಹೋಗ್ತಾರೆ. ಆದರೆ ಅವ್ರ ಪರವಾಗಿ ಸಿದ್ದರಾಮಯ್ಯನೇ ಮಾತಾಡ್ತಾರೆ ಅನ್ನಂಗೆ ಮಾತಾಡೋದಕ್ಕೆ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಮೊದಲನೇ ಹೆಸರು ಇತ್ತೀಚೆಗೆ ಕಾಣ್ಬರ್ತಾ ಇರೋದು ಅವ್ರ ಮಗ ಯತೀಂದ್ರವ್ರ ಮುಖಾಂತರ ಮಾತಾಡಿಸ್ತಾರೆ, ಸತೀಶ್ ಜಾರಕಿಹೊಳಿ ಕಡೆಯಿಂದ ಮಾತಾಡಿಸ್ತಾರೆ. ಮತ್ತು ಎಕ್ಸ್ಟ್ರಾ ಪ್ಲೇಯರ್ ಆಗಿ KM ರಾಜಣ್ಣ ಅವರ ಮಾಜಿ ಶಿಷ್ಯ ಇದ್ದಾರಲ್ಲ, ಈಗಲೂ ಶಿಷ್ಯನೇ ಅವರು, KM ರಾಜಣ್ಣ ಅವ್ರ ಕಡೆಯಿಂದ ಮಾತಾಡಿಸ್ತಾರೆ. ಇಷ್ಟೆಲ್ಲ ವಿಚಾರಗಳು ಸಿದ್ದರಾಮಯ್ಯನವ್ರು ಆಟಾಡುವಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ಮುಂದೆ ರಾಜಕೀಯ ಪಟ್ಟಲ್ಲಿ ಇನ್ನೂ ಅಂಬೆಗಾಲಿರ್ತಕ್ಕಂಥ ಬಾಲಕಂತರ ಕಾಣಿಸ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಕಳೆದ 1-1.5 ವರ್ಷಗಳಿಂದ ನಡ್ಕೊಂಡಂಥ ಕೆಲವು ರೀತಿಗಳಿದಾವಲ್ಲ, ಆ ರೀತಿಗಳು ಸಿದ್ದರಾಮಯ್ಯನವರಿಗೆ ಶಕ್ತಿನೇ ತುಂಬ್ತಾ ಬರ್ತಾ ಇದ್ದಾವೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ 3 ಕಾಸಿನ ಉಪಯೋಗ ಅಂತೂ ಆಗ್ತಾ ಇಲ್ಲ. ಅದು ಯಾವ ರೀತಿ? ಒಂದು ಕಡೆ ವೋಟ್ ಚೋರಿ ಬಗ್ಗೆ, ಅಂದರೆ ಮತಗಳ್ಳತನದ ಬಗ್ಗೆ ಭಾಳ ಇಡೀ ರಾಷ್ಟ್ರಾದ್ಯಂತ ರಾಹುಲ್ ಗಾಂಧಿ ದೊಡ್ಡ ಅಭಿಯಾನನೇ ಶುರು ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ವೋಟ್ ಚೋರಿ ಬಗ್ಗೆ ಲಘುವಾಗಿ ಮಾತಾಡ್ತಾರೆ. ಒಂದು ಕಡೆ ಅಂದರೆ ಹೈಕಮಾಂಡಿಗೆ ನನಗೆ ಲೆಕ್ಕಕ್ಕಿಲ್ಲ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಇದು ಸಿದ್ದರಾಮಯ್ಯಗೆ ಅನುಕೂಲನೇ ಆಗುತ್ತೆ. ಇನ್ನೊಂದು ಕಡೆ ಪ್ರಿಯಾಂಕಾ ಖರ್ಗೆ RSS ವಿರುದ್ಧ ದೊಡ್ಡ ಯುದ್ಧದೇ ಸಾರ್ತಾರೆ ಈ ರಾಜ್ಯದಲ್ಲಿ. RSSಗೆ ಪಥಸಂಚಲನ ಮಾಡೋದನ್ನ ಅವಕಾಶ ಕೊಡೋದಿಲ್ಲ ಅಂಥೇಳಿ ಭಾಳ ದೊಡ್ಡ ಬ್ಯಾರಿಕೇಡ್ನೇ ಹಾಕ್ಬಿಟ್ಟಿದ್ರು. ಅದರ ನಂತರ ಕೂಡ ಪಥಸಂಚಲನ ನಡೀತು, ಕೆಲವು ನೀತಿ ನಿರ್ದೇಶನ, ಕೆಲವು ಕಂಡೀಷನ್ಸ್ ಮೇಲೆ ಪಥಸಂಚಲನ ಆಯಿತು. ಅದಕ್ಕೆ ಮೇಲೆ ಅಂತಂದರೆ ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಕೂಡ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ RSS ಬಗ್ಗೆ ಮಾತಾಡ್ತಾ ಇದ್ದಾರೆ. RSS ಬಗ್ಗೆ ಮಾತಾಡುವಾಗ ಇದೇ ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು, RSSನ ಅವರ ಆ್ಯಂಥಮ್ ಇದೆಯಲ್ಲ, RSSನ ಆ್ಯಂಥಮ್ ಇದೆಯಲ್ಲ, RSS ಆ್ಯಂಥಮ್ನ ಇದುವರೆಗೂ BJP ಶಾಸಕರೇ ವಿಧಾನಸೌಧದಲ್ಲೇ ಹೇಳೋದಕ್ಕೆ ಎದುರ್ತಾ ಇರೋದು. ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಸದಾ ವತ್ಸಲೆ ಅಂಥೇಳಿ ವಿಧಾನಸಭೆಯಲ್ಲಿ ಮಾತಾಡ್ಬಿಟ್ರು, ಹಾಗೆ ಹೇಳಿದ್ರು. ನನಗೂ RSS ನಂಟಿದೆ ಅಂತಂದರು. ಒಂದು ಕಡೆ RSS ಬಗ್ಗೆ ಭಯಂಕರವಾಗಿ ಯುದ್ಧ ಶುರು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇದ್ದರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಭಿನ್ನವಾಗಿ ನಿಲ್ತಾರೆ. ನಾನು ಶಿಸ್ತಿನ ಸಿಪಾಯಿ ಅಂತ ಹೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಶಿಸ್ತಿನ ಸಿಪಾಯಿ ಅಲ್ಲ, ನಾನು ಶಿಸ್ತಿನ ಸಿಪಾಯಿ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಪದೇ ಪ್ರೂವ್ ಮಾಡ್ತಲೇ ಇದ್ದಾರೆ. ಈಗ ಮತ್ತೆ ಯಾಕೆ ಇಲ್ಲಿ ರಿಲೇಟ್ ಆಗುತ್ತೆ, BJPಗೆ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಈಗ ಮೊನ್ನೆಯಿಂದ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ವರದಿ ಆಗ್ತದೆ. ಅದಕ್ಕೆ ಮೂಲ ಸೋರ್ಸ್ ಎಲ್ಲಿಂದ? ಅದಕ್ಕೆ ಮೂಲ ಸೋರ್ಸು ಇದೇ ಥರ ಡಿ ಕೆ ಶಿವಕುಮಾರ್ ಥರದ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಇರಲ್ಲ, ಅದೇ ಥರ BJPಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ BJPಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೆಸರು ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ. ಪಕ್ಷ ವಿರೋಧಿ ಚಟುವಟಿಕೆ, ಈ ಬಹುಶಃ ಒಕ್ಕಲಿಗ ಸಮುದಾಯ ಅಥವಾ ಭಾಳ ಹಿಂದಿನಿಂದ ಭಾಳಷ್ಟು ಕೆಲಸಗಳನ್ನು ಮಾಡದೇ ಹೋಗಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ಸು ಕೂಡ ಉಚ್ಚಾಟನೆ ಮಾಡಿರ್ತಿತ್ತೋ ಏನೋ. ಆ ಮಟ್ಟಕ್ಕೆ ಪಕ್ಷ ವಿರೋಧಿಯಾದಂತಹ ಚಟುವಟಿಕೆಗಳನ್ನು, ಪಕ್ಷ ವಿರೋಧಿಯಾದ ಹೇಳಿಕೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ಆ ಕಡೆ BJPಯಲ್ಲಿ ಅಲ್ಲಿಯ ಸರ್ವ ನಾಯಕ ಅಂತ ಏನು ಗುರುತಿಸ್ಕೊಂಡಿದ್ದಾರೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಕುಟುಂಬದ ಪರವಾಗಿ ಮಾತಾಡದೇನೆ ಅವರ ವಿರುದ್ಧವಾಗಿ ನಿಂತಹ
ಈ ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಮಾಡಿದ ನಂತರ ಏನು ಮಾಡೋದು ಅವರು, ಆಗಲೂ ಕೂಡ ಅವರ ಹುಚ್ಚು ಹೇಳಿಕೆಗಳನ್ನು ಹೇಳೋದು ನಿಲ್ಲಿಸೇ ಇಲ್ಲ ಅವರು. ವಿಧಾನಸೌಧದಲ್ಲಿ ಬರ್ತಾರೆ, ಕೂತ್ಕೊಂತಾರೆ, ಅಲ್ಲಿ ಕೂತ್ಕೊಂಡು ನನ್ನನ್ನು ಹಿಂದಿನ ಸೀಟಲ್ಲಿ ಕೂರಿಸಿದ್ದೀರಾ, ನಾನು 94ನೇ ಇಸ್ವಿಯಿಂದ ನಾನು ಶಾಸಕ ಆಗಿರ್ತಕ್ಕಂಥ ತುಂಬ ಸೀನಿಯರ್ ಇದ್ದೀನಿ, ನನಗೆ ಮುಂದಿನ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸ್ಪೀಕರಿಗೆ ಅಲ್ವತ್ಕೊಳ್ತದೆ ಅವರು. ಅದಷ್ಟೇ ಅಲ್ಲ, ಅದ್ರ ಜೊತೆಗೆ ಅದೇನು ಹೇಳ್ತಾರೆ ಅಂತಂದರೆ, ನಾನೇನಾದರೂ ಬಿ ಜೆ ಪಿ ಮತ್ತೆ ವಾಪಸ್ ಬರಬೇಕು ಅಂತಿದ್ರೆ ಅದೇನೋ ಪ್ರಯತ್ನ ನಡೀತಿದೆಯಂತೆ, ಭಾಳ ಒಳ ಒಪ್ಪಂದಗಳು ನಡೀತಿದೆಯಂತೆ, ಮಾತುಕತೆಗಳು ನಡೀತಿದೆಯಂತೆ, ಯತ್ನಾಳ್ ಇಲ್ಲ ಅಂದರೆ ಬಿ ಜೆ ಪಿನೇ ಇಲ್ಲ, ಹಂಗಾಗಿ ಯತ್ನಾಳ್ನ ಬಿ ಜೆ ಪಿಗೆ ಮತ್ತೆ ವಾಪಸ್ ಕರ್ಕೊಂಬರ್ಬೇಕು, ಆ ಕಾರಣಕ್ಕೋಸ್ಕರ ಮಾತುಕತೆಗಳು ತುಂಬ ಗಂಭೀರವಾಗಿ ನಡೀತಾ ಇದೆ ಅಂತ. ಅದಕ್ಕೆ ಯತ್ನಾಳ್ ಏನು ನಡೀತದೆ ಅಂದರೆ, ನನಗೆ ಮುಂದಿನ CM ಅಂತ ಘೋಷಣೆ ಮಾಡಿ ನಾನು ಬಿ ಜೆ ಪಿಗೆ ಬರ್ತೀನಿ, ನನ್ನನ್ನು ಈವಾಗಲೇ ವಿಪಕ್ಷ ಸ್ಥಾನದ ಇದು ನಾಯಕನನ್ನಾಗಿ ಮಾಡಿ ಅಶೋಕ್ನ ಸೈಡಿಗೆ ಮಾಡಿಬಿಟ್ಟು ಅಶೋಕ್ ಇದ್ದಾರಲ್ಲ ಈಗ ಆ ಜಾಗದಲ್ಲಿ ನನ್ನನ್ನು ತಂದು ಕೂರಿಸಿ, ಇಲ್ಲ ಅಂತಂದರೆ ಯಡಿಯೂರಪ್ಪನ ಮಗ ವಿಜಯೇಂದ್ರ ಇದ್ದಾರಲ್ಲ ರಾಜ್ಯಾಧ್ಯಕ್ಷರು, ಆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತೆಗೆದುಬಿಟ್ಟು ನನ್ನ ರಾಜ್ಯಾಧ್ಯಕ್ಷನ ಮಾಡಿ ನಾನು ಬಿ ಜೆ ಪಿಗೆ ಬರ್ತೀನಿ ಇಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಇವ್ಯಾವಕ್ಕೂ ಕೂಡ ಸೋರ್ಸ್ ಇಲ್ಲ, ಇವೆಲ್ಲ ಕೇವಲ ಯತ್ನಾಳ್ ಅವರ ಹೇಳಿಕೆಗಳಷ್ಟೇ. ಇದಕ್ಕೆ ಯಾವ ಪಕ್ಷದ ಬೇಸು ಇಲ್ಲ, ಯಾವ ಬೇಸ್ ಖಂಡಿತವಾಗಿಯೂ ಇಲ್ಲ. ಅದೇ ಬೇಸ್ ಮೇಲೆ ಒಂದು ಮಾತು ಹೇಳ್ತದವರು, DK ಶಿವಕುಮಾರ್ ಅವರು ವಿಜಯೇಂದ್ರ ಅವ್ರನ್ನ ಕರ್ಕೊಂಡು ಡೆಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಏನಂತ ಮಾತುಕತೆ ನಡೆಸಿದ್ದಾರೆ ಅಂತಲೂ ಕೂಡ ಮುಂದುವರೆದು ಅವ್ರು ಏನು ಹೇಳ್ತಾರೆ, DK ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರೆ, ಆ ಬಿ ಜೆ ಪಿಗೆ ಬಂದ ನಂತರ ಏನಾಗುತ್ತೆ, DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, BS ಯಡಿಯೂರಪ್ಪರ ಪುತ್ರ ಇದರಲ್ಲಿ ವಿಜಯೇಂದ್ರ ಅವರು DCM ಆಗ್ತಾರೆ. ಈ ರೀತಿಯ ಒಂದು ಪ್ರಸ್ತಾವನೆಯನ್ನು DK ಶಿವಕುಮಾರ್ ಅವರು ಹೋಗಿ ಅಮಿತ್ ಶಾ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಅಮಿತ್ ಶಾ ಅವರು ಏನಂತ ಹೇಳಿದ್ದಾರೆ, ಅದಕ್ಕೂ ಅವರೇ ಉತ್ತರ ಕೊಡ್ತಾರೆ. ಅಮಿತ್ ಶಾ ಅವರು ಏನು ಹೇಳಿದ್ದಾರೆ, DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿಗೆ ಬರುವ ಅವಶ್ಯಕತೆ ಇಲ್ಲ, ಬೇಡ, ಅವರು ಕಾಂಗ್ರೆಸ್ಸಲ್ಲೇ ಇದ್ದುಬಿಡ್ಲಿ, ನಮ್ಮ ಪಕ್ಷವನ್ನು ನಾವು ನೋಡ್ಕೊತೀವಿ ಅಂತೇಳಿ ಅಮಿತ್ ಶಾ ಹೇಳಿದಾರಂತೆ. ಈ ಬಸವರಾಜ್ ಯತ್ನಾಳ್ ಇದ್ದಾರಲ್ಲ, ಯತ್ನಾಳ್ ಆಗಿರ್ಬೋದು, ಈ ಕಡೆ DK ಶಿ ಆಗಿರ್ಬೋದು, ಇವಿಬ್ಬರು ಕೂಡ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಒಂದೇ ನಾಡಿನ ಮುಖಗಳ ಥರ ಕಾಣಿಸ್ತಾರೆ. ಒಂದೇನು ಡಿಫರೆನ್ಸ್ ಅಂತಂದರೆ, DK ಶಿವಕುಮಾರ್ಗೆ ಅಧಿಕಾರ ಇದೆ, ಯತ್ನಾಳ್ಗೆ ಅಧಿಕಾರ ಇಲ್ಲ ಅಷ್ಟೇ. ಇವರಿಬ್ಬರಿಗೂ ಕೂಡ ಸೈದ್ಧಾಂತಿಕವಾದ ಸ್ಪಷ್ಟತೆ ಅನ್ನೋದು ಒಂದು ಚೂರು ಕೂಡ ಕಾಣಿಸೋದೇ ಇಲ್ಲ. ಯತ್ನಾಳು ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತೀನಿ, ನಾನು RSS ಬಗ್ಗೆ ಮಾತಾಡ್ತೀನಿ, ಅದನ್ನೇ ಸೈದ್ಧಾಂತಿಕತೆ ಅಂತಂದ್ಕೊಂಡ್ರೆ ಆ ಮನುಷ್ಯನಷ್ಟು ಮೂರ್ಖ ಬೇರೊಬ್ಬ ಇಲ್ಲ. ಸಿದ್ಧಾಂತ ಸೈದ್ಧಾಂತಿಕತೆ ಅಂತಂದರೆ ಜನಗಳ ನಡುವೆ, ಜನಗಳ ಬೆಳವಣಿಗೆಗೆ ಮತ್ತು ಈ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಸೈದ್ಧಾಂತಿಕತೆ ಬೇಕೇ ಹೊರತು ನಿಮ್ಮ ರೀತಿ ಹಿಂದುತ್ವದ ಬಗ್ಗೆ ಮಾತಾಡೋದಕ್ಕೆ, ನಿಮ್ಮ ಬಗ್ಗೆ RSS ಬಗ್ಗೆ ಮಾತಾಡೋದಕ್ಕೆ ಯಾವ ಗಲ್ಲಿಲೂ ಕೂಡ ಸಿಗ್ತದೆ. ನಿಮ್ಮ ಬಿಜಾಪುರ, ಈಗಿನ ವಿಜಯಪುರ ಇದೆಯಲ್ಲ, ಜನಗಳ ಕರ್ಮನ ಏನೋ ಗೊತ್ತಿಲ್ಲ, ನೀವು ಪದೇ ಆರಿಸಿ ಬರ್ತಲೇ ಇದ್ದೀರ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ MB ಪಾಟೀಲ್ರ ಸಹಕಾರ ಕೂಡ ಇದ್ದೇ ಇದೆ. ಇದನ್ನು ನಾವು ಈ ಹಿಂದಿನ ಸ್ಟೋರಿಯಲ್ಲಿ ವಿವರಣೆ ಕೊಟ್ಟಿದ್ವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಮೀಡಿಯಾಗಳು ತುಂಬ ಸೂಕ್ಷ್ಮವಾಗಿ ನಡ್ಕೊಬೇಕಾಗುತ್ತೆ. ಯತ್ನಾಳ್ ಮಾತನ್ನು ಫ್ರಂಟ್ ಪೇಜಲ್ಲಿ ಮುಖಪುಟದಲ್ಲೇ ಆಗಿ ಯತ್ನಾಳ್ ಮಾತು, ಯಾಕೆಂದರೆ ಯತ್ನಾಳ್ ಮಾತು ಅಂತಂದರೆ ಯತ್ನಾಳ್ಗೂ ಇವತ್ತು ಕೂಡ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ. ಯಾವ ಕಾರಣಕ್ಕೆ? ಭಾಳ ದೊಡ್ಡ ನಾಯಕ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಜೋಕರ್ ಥರ ಮಾತಾಡ್ತಾನೆ ಮನುಷ್ಯ, ಒಂಥರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಮಜಾ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಪೇಜ್ನ ಫಾಲೋ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಯತ್ನಾಳ್ಗೆ ಸಾವಿರಾರು ಪೇಜ್ಗಳಿದ್ದಾವೆ, ಫಾಲೋವರ್ಸ್ಗಳಿದ್ದಾರೆ, ಕೋಟ್ಯಾಂತರ ಜನ ಯತ್ನಾಳು ಸುಮ್ಮನೆ ಖುಷಿಗೆ ನೋಡೋಂಥವ್ರಿದ್ದಾರೆ. ಈ ರಾಜ್ಯನ ಉದ್ಧಾರ ಮಾಡ್ತದೆ ಮಹಾ ದೊಡ್ಡ ನಾಯಕ ಅಂತಲ್ಲ. ಅಂಥ ಒಬ್ಬ ಜೋಕರ್ ಮಾತನ್ನು ಸೀರಿಯಸ್ ಆಗಿ ತಗೊಂಡು DK ಶಿವಕುಮಾರ್ ಬಿ ಜೆ ಪಿಗೆ ಬರ್ತಾರಂತೆ, ಬಿ ಜೆ ಪಿಯಿಂದ CM ಆಗ್ತಾರಂತೆ, ಹಿಂಗೆಲ್ಲ ಹೇಳುವ ಯತ್ನಾಳ್ ಮಾತಿನ ಬೇಸ್ ಮೇಲೆ ಸುದ್ದಿ ಮಾಡೋದಿದೆಯಲ್ಲ, ಅದು ಮಾಧ್ಯಮ ಕ್ಷೇತ್ರಕ್ಕೂ ಒಳ್ಳೆಯದಲ್ಲ. ಹೋಗಲಿ, ಮಾಧ್ಯಮ ಕ್ಷೇತ್ರ ತಗೊಳುತ್ತೆ ನನ್ನ ಮಾತು ಅನ್ನೋ ಕಾರಣಕ್ಕೋಸ್ಕರ ಅದು ಗಂಭೀರವಾಗಿ ಏನಾದರೂ ಇವತ್ತು ಟ್ರೈನಪ್ ಆಗ್ತದ, ಮುಂದುವರಿತದ ಅಂತಂದರೆ ಅದು ಇಲ್ಲ. ಹಂಗಾಗಿ ಈ ಯತ್ನಾಳ್ ಅವ್ರದ್ದು 2 ನಿಮಿಷಗಳನ್ನು ನಾವು ಸುಮ್ಮನೆ ತಮಾಷೆಗಂತೂ ನಾವು ಖಂಡಿತವಾಗಿ ತಗೊಳ್ಳಲ್ಲ. ಏಕೆ ಅಂತಂದರೆ ನಮಗೆ ಭಾಳ ಗಂಭೀರವಾಗಿರೋ ವಿಚಾರ ಏನು ಅಂತಂದರೆ, ಮಾಧ್ಯಮಗಳ ಸ್ಪೇಸ್ ಇದೆಯಲ್ಲ, ಮಾಧ್ಯಮಗಳು ನಾವು ಈ ಕೂತು ಮಾತಾಡ್ತಾ ಇದ್ದೀವಲ್ಲ, ಇವಾಗ 5 ನಿಮಿಷ ಮಾತಾಡೋದು ಕೂಡ ಭಾಳ ಮುಖ್ಯವಾದ್ದು. ನಾನು ಯಾವುದಾದ್ರು ಪತ್ರಿಕೆ ಹಿಡ್ಕೊಂಡು ಓದ್ತೀನಿ, ಒಂದು 2 ನಿಮಿಷ, ಒಂದು 2 ಪ್ಯಾರ ಓದ್ತೀನಿ, ಅದು ಭಾಳ ಮುಖ್ಯವಾದ್ದು. ಆ 2 ಪ್ಯಾರದಲ್ಲಿ, ಈ 5 ನಿಮಿಷದಲ್ಲಿ ಯತ್ನಾಳ್ ಮಾತುಗಳನ್ನು ನಾವು ಗಂಭೀರವಾಗಿ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದ್ದಿದ್ದರಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯ ಅವರ ಜಗಳ ಕೂಡ ಅದಿದೆಯಲ್ಲ, ಅದು ಕೂಡ ಅಲ್ಲೊಂದು ಪ್ರಪಗಂಡ ನಾಟಕ. ಅದನ್ನು ಕೂಡ ಮೀಡಿಯಾ ಇಷ್ಟು ತಿಂಗಳು, ವರ್ಷ ಅಲ್ಲ, ಇಷ್ಟು ಕೆಲವು ತಿಂಗಳುಗಳಿಂದ, ಕಳೆದ ವರ್ಷಗಳಿಂದಲೂ ಕೂಡ ಮಾತಾಡ್ಕೊಂಬರ್ತಾಯಿದ್ದಾರೆ. DCM CM ಗುದ್ದಾಟ ಕಿತ್ತಾಟ ಅಂತೇಳಿ. ಅದಕ್ಕೂ ಕೂಡ ಯಾವುದೇ ಬೇಸ್ಮೆಂಟ್ ಇಲ್ಲ, ಸುಮ್ಮನೆ ಏನೋ ಒಂದು ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ DK ಶಿವಕುಮಾರನ ನೆರಳಿನಂತಿರುವ ಯತ್ನಾಳಿನ ಒಂದು ರೀತಿಯ ನೆರಳಿನಂತಿರುವ DK ಶಿವಕುಮಾರ್, ಇಬ್ಬರು ಕೂಡ BJP ಕಾಂಗ್ರೆಸ್ನ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಒಂದೇ ರೀತಿ ಕಾಣಿಸ್ತಾರೆ.
ಇವರಿಬ್ಬರು ಒಂದೇ ರೀತಿ ಕಾಣಿಸೋ ಕಾರಣಕ್ಕೋಸ್ಕರ ಇವರಿಬ್ಬರು ಕೂಡ ತಮ್ಮ ಘನತೆಯನ್ನು ಕಳ್ಕೊತಾ ಇದ್ದಾರೆ. ಆ ಘನತೆ ಕಳ್ಕೊಂಡಂಥ ವ್ಯಕ್ತಿಗಳ ಸುದ್ದಿಯನ್ನು ನಾವು ಓದುವುದಾಗಲಿ, ನಾವು ನೋಡುವುದಾಗಲಿ, ಮಾಧ್ಯಮಗಳು ಪ್ರಕಟಿಸುವುದಾಗಲಿ ಕೂಡ ನಿರ್ಬಂಧಿಸಬೇಕು. ಅದನ್ನು ಗಂಭೀರವಾಗಿ ಜರ್ನಲಿಸಮ್ ಮಾಡ್ತಕ್ಕಂಥದ್ದಾಗಿರಲಿ, ಗಂಭೀರವಾಗಿ ವಿಚಾರಗಳನ್ನು ನೋಡ್ತಕ್ಕಂಥದ್ದಾಗಿರಲಿ ಪ್ರೋತ್ಸಾಹ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ವಿ ಹೊರತು ಈ ವಿಡಿಯೋದಲ್ಲಿ ಯಾವ ಗಂಭೀರ ವಿಷಯಗಳು ಕೂಡ ಇಲ್ಲ. DK ಶಿವಕುಮಾರ್ BJPಗೆ ಹೋಗೋದಿಲ್ಲ, ಯತ್ನಾಳು BJPಯ ರಾಜ್ಯಾಧ್ಯಕ್ಷ ಆಗೋದಿಲ್ಲ, ಮುಂದಿನ ಸಲ ಅವರು CM ಅಂತೇಳಿ ಘೋಷಣೆ ಆಗೋದಿಲ್ಲ. ಇವ್ಯಾವ ಕನಸಿನ ಮಾತುಗಳು. ಎಂಥ ಆದಿ ಬೀದಿಯಲ್ಲಿ ಹೋಗ್ತಕ್ಕಂಥ ಸಣ್ಣ ಹುಡುಗನ ಕಡೆದು ಕೂಡ ಈ ವಿಷಯಗಳನ್ನು ಹೇಳ್ತಾರೆ. ಈ ವಿಷಯಗಳನ್ನು ನಾವು ಗಂಭೀರವಾಗಿ ಚರ್ಚೆ ಮಾಡೋದು ಬೇಡ. ಚಳಿಗಾಲದ ಅಧಿವೇಶನ ಇನ್ನೂ ನಡೀತಾ ಇದೆ, ಅಲ್ಲೂ ಗಂಭೀರವಾದ ಚರ್ಚೆಗಳಾಗಲಿ. ಯತ್ನಾಳಂಥವ್ರಿಗೆ ಜಾಸ್ತಿ ಸ್ಪೇಸ್ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ವಿ. ಧನ್ಯವಾದಗಳು.